ಅಯ್ಯೋ ನವ್ಯ ಏನು ಮಾಡ್ತಿದ್ದಾಳೋ ಏನೋ, ಒಂದು ಫೋನ್ ಆದರೂ ಮಾಡೋಣ. ಹಲೋ ಹಲೋ ನವ್ಯ, ನಾನು ವರುಣ್ ಮಾತಾಡ್ತಿರೋದು. ಹೇಗಿದೆಯಾ ನವ್ಯ? ನೀನಾ ವರುಣ್? ಯಾಕೆ ಕಾಲ್ ಮಾಡಿದೆ ನೀನೀಗ ನನಗೆ? ಏನು ನನ್ನ ಜೊತೆ ಮಾತಾ ನಿಂಗೆ? ಯಾಕೆ ನವ್ಯ ಹೀಗೆಲ್ಲ ಮಾತಾಡ್ತೀಯಾ? ನೀನು ಹೋಗಿ ಆಲ್ರೆಡಿ 3 ದಿನ ಆಯಿತು. ನೀನು ಹೇಗಿದೆಯೋ ಏನು ಅಂತ ಕೇಳ್ಬಾರ್ದ ನಾನು? ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಏನು ಕೇಳ್ತೀಯ ವರುಣ್? ನೀವು ಏನು ಕೇಳ್ತೀಯ? ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ವರುಣ್, ಫೋನ್ ಇಡು ನೀನು. ಯಾಕೆ ನವ್ಯ, ಯಾಕೆ ಬೇಜಾರಾಗಿದೆಯಾ? ಯಾಕೋ ಅಳ್ತಾರೋ ಥರ ಇದೆ ವಾಯ್ಸು. ಏನಾಯ್ತು ನವ್ಯ? ಯಾಕೆ ಏನು ಅಂತ ಹೇಳ್ಕೊ ನನ್ನ ಹತ್ರ. ನಿನ್ನ ಹತ್ರ ಏನು ಹೇಳ್ಕೋಬೇಕು ವರುಣ್? ಇವತ್ತು ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ನಾನು ಇವತ್ತು ಅಳ್ತಾ ಇದ್ದೀನಿ, ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ ಅದಕ್ಕೆ ನೀನೇ ಕಾರಣ. ಈಗ ನಿನ್ನ ಹತ್ರನೇ ನನ್ನ ಕಷ್ಟ ಹೇಳ್ಕೊಂತ ಕೇಳ್ತಿದ್ಯಾ? ಥೂ, ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ವರುಣ್. ನಿನ್ನ ಜೊತೆ ಮಾತಾಡೋಕ್ಕಂತೂ ಇಷ್ಟ ಇಲ್ಲ. ದಯವಿಟ್ಟು ಫೋನ್ ಇಟ್ಬಿಡು. ನವ್ಯ ಪ್ಲೀಸ್ ನವ್ಯ, ನಂಗೆ ಗೊತ್ತು ನಿನಗೆ ನನ್ನಿಂದಲೇ ಬೇಜಾರಾಗಿದೆ ಅಂತ. ಅಂದರೆ ಈಗ ನೀನು ಹೇಳಿದಾಗೆಲ್ಲ ನಾನು ಕೇಳ್ಕೊಂಡಿದ್ದೀನಿ ಅಲ್ವಾ? ನಿನಗೋಸ್ಕರನೇ ಇದೆಲ್ಲ ನಾನು ಮಾಡ್ತಿರೋದು ನವ್ಯ. ಈಗ ನೀನು ಏನು ಅಂತ ಹೇಳಿಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ. ನೋಡು ನವ್ಯ, ನಿಂಗೆ ಏನೇ ಕಷ್ಟ ಇದ್ದರೂ ನಾನು ನಿನ್ನ ಜೊತೆ ಇರ್ತೀನಿ. ದಯವಿಟ್ಟು ಅದೇನು ಅಂತ ಹೇಳ್ಕೊ ನವ್ಯ. ಅಯ್ಯೋ ದೇವ್ರೆ, ನಿನ್ನಿಂದಾನೇ ಇವತ್ತು ನನಗೆ ಕಷ್ಟ ಬಂದಿರೋದು ವರುಣ್. ಇಷ್ಟೆಲ್ಲ ಅನುಭವಿಸ್ತಾ ಇರೋದು ನಿನ್ನಿಂದಾನೇ. ನಿನ್ನ ಹತ್ರನೇ ನಾನು ಏನಂತ ಹೇಳ್ಕೊಳ್ಳಿ? ದಯವಿಟ್ಟು ಫೋನ್ ಇಟ್ಬಿಡು ವರುಣ್, ನಂಗೆ ಫೋನ್ ಮಾಡಬೇಡ ನೀನು. ನವ್ಯ ನವ್ಯ. ವರುಣ್, ಹಾಂ ಭವ್ಯ, ಯಾವಾಗ ಬಂದೆ? ನಾನು ಅವಾಗಲೇ ಬಂದೆ. ಯಾಕೆ ಹಿಂಗೆ ನವೀನ್ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ಯಾ ನೀನು? ಅವ್ಳು ನೆಮ್ಮದಿ ಇರೋದು ನಿಂಗೆ ಇಷ್ಟ ಇಲ್ವಾ? ಹಾಂ, ಮಾಡಬಾರ್ದೆಲ್ಲ ಮಾಡಿ ಇವತ್ತು ಅವಳು ಎಷ್ಟು ಕಷ್ಟಪಡೋ ಹಾಗೆ ಮಾಡಿದ್ಯಾ. ಹಂಗಿದ್ರು ಅವಳು ಫೋನ್ ಮಾಡಿ ಟಾರ್ಚರ್ ಬೇರೆ ಕೊಡ್ತಿದ್ಯಾ? ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೀನು ಬದಲಾಗದೇ ಇಲ್ವಾ ವರುಣ್ ನೀನು? ಸುಮ್ಮನಿರು ಭವ್ಯ, ಸಾಕು. ಏನು ಅನ್ಕೊಂಡಿದ್ಯಾ ನಿನ್ನನ್ನು? ಏನು ಅನ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನನ್ನಿಂದ ನಮಗೆ ಮೋಸ ಆಗಿದೆ. ಅವಳು ಕಷ್ಟಪಡ್ತಿದ್ದಾಳೆ, ಅದೆಲ್ಲ ನಂಗೆ ಅರ್ಥ ಆಗುತ್ತೆ. ಹಾಗಂತ ಅವಳು ನೋವು ಕೊಡ್ಬೇಕನ್ನೋ ಉದ್ದೇಶ ನನಗೇನೂ ಇಲ್ಲ. ಅವಳು ಹೋಗಿ 3 ದಿನ ಆಯಿತು. ಹೇಗಿದ್ದಾಳು ಏನು ಅಂತ ಕೇಳೋಣ, ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಆದರೆ ಅವಳು ಅಳ್ತ್ಕೊಂಡು ಫೋನ್ ಮಾತಾಡ್ತಿದ್ಲು. ನಂಗೆ ಬೇಜಾರಾಯಿತು. ಯಾಕೆ ಅಳ್ತಿದ್ದೆ ಅಂತ ಕೇಳಿದೆ. ಅವಳು ಹೇಳಿಲ್ಲ ಅಷ್ಟೇ. ಅದ್ರಲ್ಲಿ ನಂದು ಏನು ತಪ್ಪಿದೆ? ಅವಳು ಹೇಗಿದ್ದಾಳೆ ಅಂತ ಕೇಳೋದು ತಪ್ಪಾ? ಆಯಿತು ಬಿಡು, ನಿನ್ನ ಪ್ರಕಾರ ನಾನು ಮಾಡೋದೆಲ್ಲ ತಪ್ಪು ಅನ್ನೋದಾದರೆ ಆಯಿತು. ನಾನು ಯಾವತ್ತವಳು ಚೆನ್ನಾಗಿರಲಿ ಅಂತಲೇ ಆಸೆ ಪಡೋದು. ನಾನು ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು. ನವೀನ್ ಫೋನ್ ಮಾಡೋಣ. ಹಲೋ ನವ್ಯ. ಹಲೋ ಭವ್ಯ, ಹೇಳೆ. ನವ್ಯ, ವರುಣ್ ಫೋನ್ ಮಾಡಿ ನಿಂಗೆ ಏನಾದರೂ ಬೇಜಾರು ಮಾಡಿದ್ನಾ? ಹಾಗೇನೂ ಇಲ್ಲ ಕಣೆ. ನಾನು ಬಂದು 3 ದಿನ ಆಯ್ತಲ್ಲ ಡ್ಯೂಟಿಗೆ. ಹೇಗಿದೆ ಅಂತ ಕೇಳಕ್ಕೆ ಫೋನ್ ಮಾಡ್ದೆ. ಆದರೆ ಏನು ಮಾಡಲಿ, ಅವ್ನು ಫೋನ್ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಇವತ್ತು ನಾನು ಅನುಭವಿಸ್ತಿರೋ ಪ್ರತಿಯೊಂದು ಕಷ್ಟಕ್ಕೂ ಅವನೇ ತಾನೇ ಕಾರಣ. ನಿನ್ನ ಕಷ್ಟ ಏನೋ ಅಂತ ಕೇಳ್ತಾನೆ ಕಣೆ ಭವ್ಯ. ನನ್ನ ಕಷ್ಟನೇ ಅವನಿಂದಾನೇ ನಾನು ಇಷ್ಟೆಲ್ಲ ಅನುಭವಿಸ್ತಿರೋದು. ನಾನು ಅವನಿಗೆ ಏನಂತ ಹೇಳಬೇಕು? ನಂಗೆಲ್ಲ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊ. ಯಾಕೆ, ಏನಾಯಿತು? ಯಾಕೆ ಹೇಳ್ತಿದ್ಯಾ? ನನ್ನ ಹತ್ರನಾದರೂ ಹೇಳ್ಕೊಬೋದಲ್ವಾ? ಅಜ್ಜಿ ಹೇಗಿದ್ದಾರೆ? ಅಜ್ಜಿ ಹುಷಾರಿಲ್ಲ ಅಂತ ಓದಿಯಲ್ಲ, ಆರಾಮಾಗಿದ್ದಾರಾ? ಇಲ್ಲ ಕಣೆ ಭವ್ಯ, ಅಜ್ಜಿಗೆ ತುಂಬ ಹುಷಾರಿಲ್ಲ. ಅಜ್ಜಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಂತೆ. ಆಪರೇಷನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರಂತೆ ಡಾಕ್ಟ್ರು. ವಯಸ್ಸಾಗಿದೆ ಅಂತ. ಪಾಪ ಅಜ್ಜಿ ಬೆಡ್ ಮೇಲಿಂದನೇ ಎದ್ದಿಲ್ಲ ಕಣೆ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಆ ನೋವು ಜೊತೆಗೆ ಇನ್ನೊಂದು ನೋವು ಕೊಡ್ತಿದ್ದಾರೆ ನನಗೆ. ಏನಾಯ್ತು ಅಂತ ಹೇಳು. ಅದೇ ಕಣೆ ಭವ್ಯ, ಅಜ್ಜಿ ಹುಷಾರಿಲ್ವಲ್ಲ. ಅಜ್ಜಿ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ನನಗೆ ಹಿಂಗೆ ಆಯ್ತಲ್ಲ ಅಂತ. ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಮನ್ಸು ಕಚ್ಕೊಂಡೆ ಹೀಗೆಲ್ಲ ಆಗಿದೆ ಅಂತ ಅಮ್ಮ ಹೇಳ್ತಾ ಇದ್ರು. ಪಾಪ ಕಣೆ, ನನ್ನಿಂದನೇ ಅಜ್ಜಿಗೆ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ ನನಗೆ. ಅಜ್ಜಿ ನೋಡಿದ್ರೆ ನಾನು ಹುಷಾರು ತಪ್ಪಿಬಿಟ್ಟಿದ್ದೀನಿ. ನಂಗೆ ಏನಾದರೂ ಆಗೋಕ್ಕೆ ಮುಂಚೆ ನೀನು ಇನ್ನೊಂದು ಮದುವೆ ಆಗ್ಬಿಡವ ಅಂತ ಕಣ್ಣೀರು ಹಾಕೋಬಿಟ್ರು ಕಣೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಎದ್ದು ಬಂದುಬಿಟ್ಟೆ. ಹೌದಾ? ಓ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಬೇಗ? ಅದೇ ನಂಗೆ ಗೊತ್ತಾಗ್ತಿಲ್ಲ ಕಣೆ, ಏನು ಮಾಡಬೇಕು ಅಂತ. ಈಗ ಆಗಿರೋ ನೋವಿಂದಾನೆ ನಾನು ಇನ್ನೂ ಹೊರಗಡೆ ಬಂದಿಲ್ಲ ಕಣೆ. ಆ ವರುಣ್ ಮಾಡಿರೋ ಮೋಸದಿಂದಾನೆ ನಾನು ಇನ್ನೂ ಹೊರಗಡೆ ಬಂದಿಲ್ಲ. ಅದನ್ನೆಲ್ಲ ಮರ್ತು ನೆಮ್ಮದಿಯಾಗಿರ್ಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅಜ್ಜಿ ಹುಷಾರು ತಪ್ಪಿಟ್ಟಿದ್ದಾರೆ. ಅಜ್ಜಿ ನೋಡ್ಕೊಂಡಾದ್ರೂ ನೆಮ್ಮದಿಯಾಗಿರೋಣ ಅಂದರೆ ಮತ್ತೆ ಅಜ್ಜಿ ಮದುವೆ ಮಾಡ್ಕೊತಿದ್ದಾರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನೋವು ಮೇಲೆ ನೋವು ಕೊಡ್ತಿದ್ದಾರೆ ನನಗೆ. ನಾನು ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಕಣೆ ಭವ್ಯ. ಹಾಗಂದ್ರೆ ಹೇಗೆ ನವ್ಯ? ನೋಡು, ಪಾಪ ಅಲ್ವಾ ಅಜ್ಜಿ? ನಿನಗೋಸ್ಕರನೇ ಯೋಚನೆ ಮಾಡಿ ಈ ಥರ ಆಗಿದೆ ಅಂತ ಅಮ್ಮ ಹೇಳಿದ್ರು ಅಂತ ನೀನೇ ಹೇಳ್ತಿದ್ಯಾ. ಪಾಪ ಅವ್ರು ಸಾಯೋ ಕಾಲದಲ್ಲಿ ಅದು ನೆಮ್ಮದಿಯಾಗಿ ಸಾಯ್ಬೇಕಲ್ವೇನೆ? ನಿಮ್ಮಮ್ಮ ಪಾಪ ಅವ್ರ ಪರಿಸ್ಥಿತಿ ಯೋಚನೆ ಮಾಡು. ಅವ್ರು ಎಷ್ಟು ಯೋಚನೆ ಆಗಿರ್ಬೋದು ನಿನ್ನ ಬಗ್ಗೆ. ನಿಮ್ಮ ಅಜ್ಜಿಗೆ ಎಷ್ಟು ಯೋಚನೆ ಮಾಡಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡು. ಅವರೆಲ್ಲ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ ನವ್ಯ. ನಿನ್ನ ಜೀವನ ಹಿಂಗೆ ಆಯ್ತಲ್ಲ ಅಂತ ಯಾರಿಗಾದ್ರೂ ಯೋಚನೆ ಇರಲ್ವೇನೆ? ದಯವಿಟ್ಟು ಅರ್ಥ ಮಾಡ್ಕೊ ನವ್ಯ. ಅವ್ರು ಹೇಳೋದನ್ನ ಕೇಳು ಕಣೆ, ಪ್ಲೀಸ್ ನವ್ಯ. ನನಗೂ ಎಲ್ಲ ಅರ್ಥ ಆಗುತ್ತೆ ಕಣೆ ಭವ್ಯ. ಹಾಗಂತ ನಾನು ಇನ್ನೊಂದು ಮದುವೆ ಹೆಂಗೆ ಮಾಡ್ಕೊಳ್ಳೋದು? ನನ್ನ ಕೈಲಿ ಆಗಲ್ಲ ಕಣೆ. ಒಂದು ಮದುವೆ ಆಗ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಮದುವೆ ಅಂದರೆ ನನ್ನ ಕೈಲಿ ಆಗಲ್ಲ ಕಣೆ ಭವ್ಯ, ಆಗಲ್ಲ. ಅಜ್ಜಿ ನೋಡಿದ್ರೆ ಹುಷಾರು ತಪ್ಪಿಟ್ಟಿದ್ದಾರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೆ ಭವ್ಯ. ನವ್ಯ, ದಯವಿಟ್ಟು ಯೋಚನೆ ಮಾಡು, ನಿಧಾನ ಕೂತ್ಕೊಂಡು ಯೋಚನೆ ಮಾಡು. ನೋಡು, ಇದರಿಂದ ನಿನ್ನ ಜೀವನ ಸರಿ ಹೋಗುತ್ತೆ. ಅಜ್ಜಿನೂ ಆರಾಮಾಗಿ ಆಗ್ಬೋದೇನೋ. ನೀನು ಮದುವೆ ಆಯ್ತಲ್ಲ ಅನ್ನೋ ಖುಷಿಗೆ. ಅಮ್ಮ, ಅಪ್ಪ, ತಾತ ಎಲ್ಲ ನೆಮ್ಮದಿಯಾಗಿರ್ತಾರೆ. ಗೊತ್ತು ಕಣೆ, ನನಗೆಲ್ಲ ಅರ್ಥ ಆಗುತ್ತೆ. ಏನು ಮಾಡಲಿ ನಾನು? ನವ್ಯ ಪ್ಲೀಸ್ ಕಣೆ, ನಿನ್ನ ಫ್ರೆಂಡ್ ಅಂತ ತಿಳ್ಕೊ, ನಿಮ್ಮ ಅಕ್ಕ ಅಂತ ತಿಳ್ಕೊ. ದಯವಿಟ್ಟು ಅರ್ಥ ಮಾಡ್ಕೊ ನವ್ಯ. ಮದುವೆ ಆಗ್ಬಿಡು ಕಣೆ, ಏನೂ ಆಗೋದಿಲ್ಲ ಕಣೆ. ನಿನ್ನ ಲೈಫು ಚೆನ್ನಾಗಿರುತ್ತೆ. ಪ್ಲೀಸ್ ಕಣೆ.
ಪ್ಲೀಸ್ ಭವ್ಯ, ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆ ಎಲ್ಲರೂ ಈಗ ಸೇರಿ ನನಗೆ ಹಿಂಸೆ ಕೊಡ್ತಾ ಇದ್ದೀರಾ? ನವ್ಯ, ಇದು ಯಾಕೆ ಹಿಂಸೆ ಅಂತ ಅನ್ಕೋತೀಯಾ? ನೀನು ಒಳ್ಳೇದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಅಂತ ಅನ್ಕೋ ನವ್ಯ. ಪ್ಲೀಸ್ ಕಣ, ಪಾಪ ಅಜ್ಜಿ ಸಾಯೋ ಟೈಮಲ್ಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರ್ಕೊಂಡು ಸಾಯ್ಬೇಕಾ? ಅದರಿಂದ ನಿಂಗೆ ಖುಷಿ ಸಿಗುತ್ತಾ ಹೇಳು? ಅಜ್ಜಿ ನನ್ನಿಂದ ನಿಂಗೆ ಆದ್ರೂ ಅನ್ನೋ ನೋವಿರಲ್ವಾ ನಿನಗೆ? ಅದ್ರ ಬದಲು ಅಜ್ಜಿ ಸಾಯೋ ಅಷ್ಟರಲ್ಲಿ ನೀನು ಮದುವೆ ಆದರೆ, ನೀನು ಮದುವೆ ಆದ ಅನ್ನೋ ಖುಷಿಲಿ ಅಜ್ಜಿ ಚೆನ್ನಾಗಿ ಆಗಿದ್ರೂ ಆಗ್ಬೋದು. ಅವಾಗ ಅಜ್ಜಿ ನನ್ನಿಂದ ಚೆನ್ನಾಗಾದ್ರೂ ಅನ್ನೋ ಖುಷಿ ಆದ್ರೂ ನಿಂಗೆ ಸಿಗುತ್ತಲ್ವಾ? ಯಾವ್ದು ಬೇಕು ಅಂತ ನೀನೇ ಆರಿಸ್ಕೊಪ್ಪ, ನಿನ್ನಿಷ್ಟ. ಆದರೆ ದಯವಿಟ್ಟು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋ ನವ್ಯ. ಪ್ಲೀಸ್ ಕಣೆ, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಆಯಿತು, ಇಡ್ತೀನಿ, ಬಾಯ್, ಹುಷಾರು. ಆಯಿತು ಕಣೆ ಭವ್ಯ, ಬಾಯ್. ಛೇ, ಈ ನವ್ಯ ಏನು ಹೇಳಿದ್ರು ಕೇಳ್ತಾ ಇಲ್ವಲ್ಲ, ಏನು ಮಾಡೋದು? ಇವ್ಳಿಗೆ ಹೆಂಗೆ ಅರ್ಥ ಮಾಡ್ಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಭವ್ಯ ಮಾತಾಡ್ದ ನವೀನ್ ಜೊತೆ, ಏನಂತೆ? ಯಾಕೆ ಬೇಜಾರಾಗಿದ್ಲು? ಏನು ಮಾಡೋದು ವರುಣ್, ನೀನು ಮಾಡೋ ಕೆಲಸದಿಂದ ಇಷ್ಟೆಲ್ಲ ಆಗಿರೋದು. ಪಾಪ ಅವ್ರ ಅಜ್ಜಿಗೆ ತುಂಬ ಹುಷಾರಿಲ್ವಂತೆ. ನವೀನ ಮದುವೆ ಮಾಡ್ಕೊಂತ ಹಿಂಸೆ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಅಳ್ತಾ ಇದ್ಲು. ಹೌದಾ? ಈಗ ಏನಂದಂತೆ ನವ್ಯ? ಏನಂತಾಳೆ? ಒಳ್ಳೆ ಹುಡುಗ ನೋಡಿದಾರಂತೆ, ಮದುವೆ ಆಗಿ ಒಪ್ಕೊಂಡಿದ್ದಾಳೆ. ಮದುವೆ ಆಗ್ಬಿಟ್ಟು ಅವ್ಳು ಬರೋದಿಲ್ಲ, ಬಂದರೂ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಹೌದಾ? ಹೌದು. ಯಾಕೆ ಅಂತ? ಯಾಕೆ ಅವಳು ಮದುವೆ ಆಗ್ಬಾರ್ದ ಯಾರನ್ನು? ಹಾಂ, ಹಂಗೆ ಇರಬೇಕಾ? ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಅವಳು ಮಾತ್ರ ಚೆನ್ನಾಗಿರ್ಬಾರ್ದಾ? ಅವಳು ಮಾತ್ರ ಒಂಟಿಯಾಗಿರ್ಬೇಕಾ? ಹಾಂ, ಏನು ವರುಣ್ ನೀನು ಯಾವಾಗಲೂ ಅವಳ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿರ್ತೀಯಲ್ಲ? ಅವಳು ಮದುವೆ ಆಗೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ? ಏನು ಭವ್ಯ ನೀನು ಮಾತಾಡ್ತಿರೋದು? ನೋಡು, ನಾನು ಕೇಳಿದಷ್ಟೇ. ಅವಳು ಮದುವೆಯಾಗಿ ಚೆನ್ನಾಗಿರಲಿ ಅನ್ನೋ ಆಸೆ ನನಗೂ ಇದೆ. ಅವಳು ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ಸುಖವಾಗಿ ಸಂತೋಷವಾಗಿರಲಿ. ಅವಳು ಇಲ್ಲಿ ಬರದೇ ಇದ್ರೂ ಪರವಾಗಿಲ್ಲ, ಅವಳೆಲ್ಲೋ ಒಂದು ಕಡೆ ಚೆನ್ನಾಗಿರಲಿ, ಸಾಕು ಬಿಡು. ನಾನು ಮನುಷ್ಯನೇ ಭವ್ಯ. ಅವಳಿಗೂ ಮೇಲೆ ಪ್ರೀತಿ ಇರೋದಕ್ಕೆ, ಅವಳು ಚೆನ್ನಾಗಿರಲಿ ಅಂತ ಆಸೆ ಪಡೋದಕ್ಕೆ ನಾನು ಅವಳು ಹೇಳ್ದಾಗ ಕೇಳ್ಕೊಂಡಿರೋದು. ಅವಳು ಹೇಳಿದಕ್ಕೆ ನಾನು ಇವತ್ತು ನಿನ್ನ ಜೊತೆ ಇರೋದು. ಹಾಂ, ಅವಳು ಹೇಳಿದ್ದು ನಾನು ಯಾಕೆ ಕೇಳಬೇಕಿತ್ತು ಹೇಳು? ನಂಗೆ ಅವಳ ಮೇಲೆ ಇರೋ ಗೌರವ, ಅವಳ ಮೇಲೆ ಇರೋ ಪ್ರೀತಿ, ಅವಳು ಚೆನ್ನಾಗಿರಬೇಕು ಅನ್ನೋ ಆಸೆ ನನಗೂ ಇದೆ. ಅವಳು ಬರೀ ಬೇಜಾರಾಗಿದ್ದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಹಾಂ, ಅಂಥದ್ರಲ್ಲಿ ಅವಳ ಜೀವನ ಹಾಳಾಗಲಿ ಅಂತ ನಾನು ಆಸೆ ಪಡ್ತೀನ? ಅರ್ಥ ಮಾಡ್ಕೊ. ಸುಮ್ಮನೆ ಈ ಬಾಯಿ ಬಂದಾಗ ಮಾತಾಡಬೇಡ. ಅವಳು ಚೆನ್ನಾಗಿರಬೇಕು, ಅವಳು ಯಾವಾಗಲೂ ಖುಷಿಯಾಗಿರಬೇಕು. ಅವಳು ಇಲ್ಲಿ ಬರದೇ ಇದ್ರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ. ನಾನು ಅದನ್ನೇ ಆಸೆ ಪಡೋದು. ದಯವಿಟ್ಟು ಸುಮ್ಮನೆ ನನ್ನ ಬಗ್ಗೆ ಏನೇನು ಮಾತಾಡಬೇಡ ನೀನು, ನನಗೂ ಬೇಜಾರಾಗುತ್ತೆ. ಆಯ್ತಾಯ್ತು, ಸಾರಿ. ಛೇ, ವರುಣ್ ಮೊದಲು ಥರ ಇಲ್ಲ, ತುಂಬ ಬದಲಾಗಿದ್ದಾನೆ. ಹಾಂ, ನಾನೇ ಏನೇನೋ ಮಾತಾಡ್ಬಿಟ್ಟೆ. ಪಾಪ ಬೇಜಾರು ಮಾಡ್ಕೊಂಡ ಅನ್ಸುತ್ತೆ. ಅವಳು ಹೇಳಿದ್ಲು ನಾನು ಒಂದೇ ಒಂದು ಕಾರಣಕ್ಕೆ ಇವತ್ತು ಅವ್ನು ನನ್ನ ಜೊತೆ ಇದ್ದಾನೆ ಅಂದರೆ ಅವಳಿಗೆ ಎಷ್ಟು ಗೌರವ ಕೊಡ್ತಾನೆ, ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ನಾನೇ ಸುಮ್ಮನೆ ಅವನ ಮೇಲೆ ರೇಗಾಡ್ತಿದ್ದೀನಿ, ತಪ್ಪದು. ಪಾಪ ಅವಳು ಚೆನ್ನಾಗಿರಲಿ ಅಂತ ಇವನು ಆಸೆ ಪಡ್ತಿದ್ದಾನೆ. ನಾನೇ ಸುಮ್ಮನೆ ಏನೇನೋ ಅನ್ಕೋಬಿಟ್ಟೆ. ಹೆಂಗೋ ನವ್ಯ ಒಂದು ಒಳ್ಳೆ ಕಡೆ ಸೇರಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.